ನೀವೇನು ಸ್ಫೂರ್ತಿ ಮಾಡ್ತಾ ಇದ್ದೀರಿ, ಏನು ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ? PUC ಕಲ್ತಂತ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗ್ಬೇಕಂದ್ರೆ ಅಲ್ಲೇ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲೇ ಜಾಯ್ನ್ ಆಗ್ಬೋದು. ನಾವು ಯಾಕೆ 1980ರಲ್ಲಿ ಆ ಸಂಸ್ಥೆಯ ಆರಂಭಕ್ಕೆ ಏನು ಕಾರಣ? ಆ ಒಂದು ಮೂಮೆಂಟ್ ಹೇಗಿತ್ತು? ಏನು ಉದ್ದೇಶ? ಎಲ್ಲ ಕೂಡಿಸಿದ್ರೆ ಅವಾಗ ಇರೋದೇ 14 ಕಾಲೇಜ್ ಇತ್ತು ಟೋಟಲ್. ಓಕೆ ಸರ್. 14 3 ಕಾಲೇಜ್ ಮಾತ್ರ ಉತ್ತರ ಕರ್ನಾಟಕದಲ್ಲಿ. ಸಚಿನ್ ಪಾಟೀಲ್ರು ನಿಜಕ್ಕೂ ಕೂಡ ಬಡ ಪ್ರತಿಭಾನ್ವಿತ ಮಕ್ಕಳಿಗೆ ಇಲ್ಲಿ ಅವಕಾಶವನ್ನು ಕೊಡ್ತಾರಾ? ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಇಟ್ಟಿಲ್ಲ. ಓಕೆ, ನಮ್ದು ಒಂದು ಮೂಲ ಉದ್ದೇಶ ಏನಂದ್ರೆ ಶಿಕ್ಷಣದಲ್ಲಿ ವ್ಯಾಪಾರ ಬರಬಾರ್ದು. ಇವತ್ತು ಎಂಟೈರ್ ಎಜುಕೇಶನ್ ಸಿಸ್ಟಮ್ ನೋಡಿದಾಗ ಇದು ದೊಡ್ಡ ಮಟ್ಟದ ಬಿಸ್ನೆಸ್ ಆಗಿ ಪರಿವರ್ತನೆ ಆಗಿರುವಂಥದ್ದು ಕಣ್ಣಿಗೆ ಕಾಣ್ತಾ ಇದೆ. ರೈತಾಪಿ ಮಕ್ಕಳು ಇರ್ತಾರೆ, ಬಡ ಬಗ್ಗರ ಮಕ್ಕಳು ಇರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ. ಈಗ ನಮ್ಮಲ್ಲೇ ಟೆಕ್ಸ್ಟೈಲ್ ಮಿಲ್ಗಳಿದ್ದು ಅಲ್ಲಿ ಕೂಲಿ ಮಾಡುವಂಥ ಅವ್ರ ಮಕ್ಕಳು ಇರ್ತಾರೆ. ಅವ್ರಿಗೆಲ್ಲ ಹೈಯರ್ ಫೀಸ್ ಕೊಡೋಕ್ಕಾಗಲ್ಲ. ಎಲ್ಲ ತರಬೇತಿಯನ್ನು ನಾವು 1,30,000 ಕೊಡ್ತೀವಿ. ಆತ್ಮೇಲೆ ನಮಸ್ಕಾರ. ರೈಸ್ ಆಫ್ ಗದಗನ ವಿಶೇಷ ಸಂದರ್ಶನಕ್ಕೆ ತಮಗೆಲ್ಲ ಸ್ವಾಗತವನ್ನು ಮಾಡಿಕೊಳ್ತಾ, ಸ್ಫೂರ್ತಿ ಅನ್ನುವಂಥ ಪದ ಇದೆಯಲ್ವಾ, ಈ ಪದಕ್ಕೆ ತುಂಬಾನೇ ಅರ್ಥ ಇದೆ. ತಂದೆ ಮಗನಿಗೆ ಸ್ಫೂರ್ತಿ ಆಗ್ತಾರೆ, ಶಿಷ್ಯನಿಗೆ ಗುರು ಸ್ಫೂರ್ತಿ ಆಗ್ತಾನೆ, ಸ್ನೇಹಿತನಿಗೆ ಇನ್ನೊಬ್ಬ ಸ್ನೇಹಿತನು ಕೂಡ ಸ್ಫೂರ್ತಿ ಆಗ್ಬೋದು. ಹಾಗೇನೆ ಗೆಳೆಯನಿಗೆ ಗೆಳತಿ ಕೂಡ ಸ್ಫೂರ್ತಿ ಆಗ್ಬೋದು, ಗಂಡನಿಗೆ ಹೆಂಡತಿಯೇ ಸ್ಫೂರ್ತಿ ಆಗ್ಬೋದು. ಈ ಸ್ಫೂರ್ತಿ ಅನ್ನುವಂಥ ಪದ ಇದೆಯಲ್ವಾ, ವರ್ಷ ಪೂರ್ತಿ ಜೀವನ ಪೂರ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಂದು ಹಂತ, ಪ್ರತಿಯೊಂದು ಆಯಾಮದಲ್ಲೂ ಒಬ್ಬೊಬ್ಬರು ಒಂದೊಂದು ವಿಚಾರಕ್ಕೆ, ಒಂದೊಂದು ವಿಷಯಕ್ಕೆ ಸ್ಫೂರ್ತಿ ಆಗ್ತಾ ಹೋಗ್ತಾರೆ. ಅರೆ ಈಗ ಯಾಕಪ್ಪ ಸ್ಫೂರ್ತಿ ಬಗ್ಗೆ ಮಾತನಾಡ್ತಾರೆ ಅಂತ ನಿಮಗನ್ಸ್ಬೋದು. ಎಸ್, ಅದನ್ನ ಹೇಳಕ್ಕೆ ಒಂದು ರೀಸನ್ ಇದೆ, ಒಂದು ಕಾರಣ ಇದೆ. ಬಹು ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥ ಉದ್ದೇಶವನ್ನು ಹೊಂದಿರುವಂತಹ ಒಂದು ಸಂಸ್ಥೆಗೆ ಸ್ಫೂರ್ತಿ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಒಬ್ಬರು ಗದಗ ಭಾಗದಲ್ಲಿ ಈಗಾಗಲೇ ಸಂತ ರಾಜಕಾರಣಿಗಳಿಂದ ಖ್ಯಾತಗೊಂಡಿರುವಂಥವರು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನರ ಪ್ರೀತಿಗೊಳಗಾದಂಥವರು DR ಪಾಟೀಲ್ರು. ಅವರು ಕೂಡ ರಾಜಕಾರಣಕ್ಕೆ ಸ್ಫೂರ್ತಿ ಅನಿಸ್ತಾರೆ. ಕೆಲವೇ ದಿನಗಳ ಹಿಂದೆ ಒಂದು ವಿಚಾರವನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡ ರಾಜಕಾರಣದಲ್ಲಿ ಇಂಥದ್ದನ್ನು ಮಾಡುವವರೇ ಅನ್ನುವಂಥ ಅವರ ಭಾಷಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸದ್ದು ಮಾಡಿತ್ತು. ಅವರ ಮಗ ಸಚಿನ್ ಪಾಟೀಲ್ರ ನೇತೃತ್ವದಲ್ಲಿ ಇದೀಗ ಸ್ಫೂರ್ತಿ ಅನ್ನುವಂತಹ ಒಂದು ಕಾಲೇಜ್ ಆರಂಭಗೊಳ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಅದು ಹೆಸರಿಗೆ ಸ್ಫೂರ್ತಿನ, ಅಥವಾ ಶೈಕ್ಷಣಿಕ ವರ್ಷ ಅಥವಾ ಶೈಕ್ಷಣಿಕ ಯೋಜನೆಗಳಿಗೆ ನಿಜವಾಗಿ ಕೂಡ ಪೂರ್ತಿಯಾದಂತಹ ಶಿಕ್ಷಣ ವ್ಯವಸ್ಥೆಗೆ ಸ್ಫೂರ್ತಿಯಾಗಿ ನಿಲ್ಲಲಿಕ್ಕೆ ಆ ಸಂಸ್ಥೆ ಆರಂಭವಾಗ್ತಾ ಇದೆಯಾ? ಹಾಗಿದ್ರೆ ಈ ಸ್ಫೂರ್ತಿ ಹೆಸರಿನಲ್ಲಿ ಯಾವೆಲ್ಲ ಕೋರ್ಸ್ಗಳು ಆರಂಭವಾಗ್ತಾ ಇವೆ, ಇದು ಇತರೆ ಕಾಲೇಜುಗಳಿಗೆ ಹೇಗೆ ಸ್ಫೂರ್ತಿಯಾಗಿ ನಿಲ್ತಾ ಇದೆ, ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಖುದ್ದು ಸಚಿನ್ ಪಾಟೀಲ್ರೇ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಹಾಗೇನೆ ಇನ್ನು ಆ ಸಂಸ್ಥೆಯ ಇವತ್ತು ರೂರಲ್ ಇಂಜಿನಿಯರಿಂಗ್ ಕಾಲೇಜ್ 1980ರಿಂದ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇದೆ. ಉತ್ತರ ಕರ್ನಾಟಕದ ಭಾಗದಿಂದ ಅಂದಿನಿಂದ ಇಂದಿನ ತನಕ ಅಂದು ಇಟ್ಟಿಗೆಗಳನ್ನು ಹೊತ್ತು, ಅಂದರೆ ಆ ಕಟ್ಟಡಗಳಿಗೆ ಇಟ್ಟಿಗೆಗಳನ್ನು ಹೊತ್ತು ಸಂಸ್ಥೆಯನ್ನು ಗಟ್ಟಿ ಮಾಡಿ ಇವತ್ತು ನಮಗೆ ಭೇಟಿಯಾಗಿದ್ದಾರೆ VM ಪಾಟೀಲ್ರು, ಆ ಕಾಲೇಜಿನ ಪ್ರಾಂಶುಪಾಲರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಮೊದಲಿಗೆ ನಾನು ಈ ಸ್ಫೂರ್ತಿ ಕಾಲೇಜಿನ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಸಚಿನ್ ಪಾಟೀಲ್ರಿಗೆ ನಂದು ಒಂದು ಪ್ರಶ್ನೆ. ಈ ಹಿಂದೆ ಕೂಡ ನಿಮ್ಮ ಅಜ್ಜನವರು ಅಂದರೆ KH ಪಾಟೀಲ್ರು ಅವರು ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಂಸ್ಥೆಗಳನ್ನು ಕೂಡ ಆರಂಭ ಮಾಡಿದರು. ಅದರ ಜೊತೆಗೆ ನಮ್ಮ ಈ RTA ಸೊಸೈಟಿ ಏನಿದೆ ಅದನ್ನು ಕೂಡ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಭಾಗದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡೇ ಅವತ್ತು ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಆಯಿತು ಅನ್ನುವಂಥ ವಿಚಾರ ನಾವು ಕೇಳ್ಕೊಂಡ್ವಿ. ಅದರ ಹಿನ್ನೆಲೆಯನ್ನು ಹೇಳೋಕ್ಕಿಂತ ಮುಂಚೆ ಇವತ್ತು ನೀವೇನು ಸ್ಫೂರ್ತಿ ಮಾಡ್ತಾ ಇದ್ದೀರಿ, ಏನು ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿದ್ರೆ ನಂತರ ಅದರ ಹಿನ್ನೆಲೆಯನ್ನು ನಾನು VM ಪಾಟೀಲ್ರ ಹತ್ರ ಕೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ PU ಕಾಲೇಜ್ ಅನ್ನೋ ಸ್ಥಾಪನೆ ಈ ವರ್ಷದಿಂದ ನಾವು ಮಾಡ್ತಾಯಿದ್ವಿ. RTA ಸೊಸೈಟಿ ಅಂಡರ್ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಅಲ್ಲಿ 3 ಕೋರ್ಸ್ ಇದೆ: PCMB, PCMC ಹಾಗೂ PCME. MC ಅಂದರೆ ಕಂಪ್ಯೂಟರ್ ಸೈನ್ಸು, ME ಅಂದರೆ ಎಲೆಕ್ಟ್ರಾನಿಕ್ಸ್. ಈ 3 ಯಾಕೆ ನಾವು ತೊಗೊಂಡಿದ್ದೀವಿ ಅಂದರೆ, ನಮ್ದು ಈಗಾಗಲೇ RTA ಸೊಸೈಟಿ ಅಂಡರ್ ನಮ್ಮದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ಕೂಡ ಇದೆ. ಅದು ತಾಂತ್ರಿಕ ಶಿಕ್ಷಣ ನಾವು ಈಗಾಗಲೇ 1980ರಿಂದ ಕೊಡ್ತಾ ಇದ್ವಿ. ಈಗ ಮುಂಬರುವ ದಿನಮಾನಗಳಲ್ಲಿ PUC ಕಲ್ತಂಥ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕಂದ್ರೆ ಅಲ್ಲೇ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲೇ ಜಾಯ್ನ್ ಆಗ್ಬೋದು. ಮತ್ತು ಉದ್ದೇಶ ಏನಂದರೆ, ಸ್ಫೂರ್ತಿಯಲ್ಲಿ ಯಾಕೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದೆ, ಸುಮಾರು 12-13 ಇಲ್ಲಿ ಕಾಲೇಜ್ಗಳಿವೆ, ಗದಗಿನಲ್ಲಿ PUC ಕಾಲೇಜ್ಗಳಿವೆ. ಯಾರು ಕೂಡ ಎಲೆಕ್ಟ್ರಾನಿಕ್ಸನ್ನು ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಾವು ಯಾಕೆ ಇಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಒತ್ತು ಕೊಡ್ತಾ ಇದ್ದೀವಿ ಅಂದರೆ, ಅವರು ಮುಂದೆ ನಮ್ಮ ಕಾಲೇಜಲ್ಲಿ ತರಬೇತಿಯನ್ನು ತಗೋಬೇಕು. ಉನ್ನತ ಮಟ್ಟದ ತರಬೇತಿ, ಬರೀ ಇಂಜಿನಿಯರ್ ಆಗಬಾರ್ದು, ಸಿಲೆಬಸ್ ಕಲಿತು ಬರೀ ಇಂಜಿನಿಯರ್ ಆಗಬಾರ್ದು, ಸ್ಕಿಲ್ಡ್ ಇಂಜಿನಿಯರ್ ಆಗಬೇಕು ವಿತ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಕಲಿತು ಸ್ಕಿಲ್ಡ್ ಇಂಜಿನಿಯರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸ್ಫೂರ್ತಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೊಂದು ಸ್ಮಾಲ್ ಉದಾಹರಣೆ ಹೇಳ್ತೀನಿ.
ರಮೇಶ್ ಹೊನ್ನಿನಾಯ್ಕರ್ ಅಂತ ನಮ್ಮ ಒಬ್ಬರು ಆಪ್ತ ಸ್ನೇಹಿತರು. ಅದನ್ನೇ ಕೇಳ್ಬೇಕಾದ್ರೆ ಇದಕ್ಕೆ ಯಾರು ಸ್ಫೂರ್ತಿ? ಇವ್ರ ಮಗ ಅಂದ್ರೆ ನಮ್ಮ ಅವ್ರ ಮಗನ್ನ ಎಕ್ಸ್ಪರ್ಟ್ ಕಾಲೇಜಿಗೆ ಹಾಕಿದ್ರು. ಓಕೆ. ಎಕ್ಸ್ಪರ್ಟ್ ಕಾಲೇಜಿಗೆ ಹಾಕಿದಾಗ ಅವರು ನಾನು ಕೇಳಿದೆ ಎಷ್ಟು ಫೀಸ್ ಇದೆಯಪ್ಪ ಅಂತ. 6.5 ಲಕ್ಷ ಪರ್ ಇಯರ್, ಅಂದರೆ 13 ಲಕ್ಷ ರೂಪಾಯಿ 2 ವರ್ಷಕ್ಕೆ ಅವರು ಕೊಟ್ಟು ಆ ಮಗನ ಅಲ್ಲಿಟ್ಟಿದ್ರು. ಅವನು ನಮ್ಮ ಸ್ಕೂಲಲ್ಲಿ ರ್ಯಾಂಕ್ ಹೋಲ್ಡರ್, ನಮ್ಮ ಶ್ರೀ ರಾಜೇಶ್ವರಿ ವಿದ್ಯಾನಿಕೇತನಲ್ಲಿ ರ್ಯಾಂಕ್ ಹೋಲ್ಡರ್. ಅಲ್ಲಿ ಹೋಗಿ ಎಕ್ಸ್ಪರ್ಟಲ್ಲಿ ಓದಿದ್ರು, ಎಲ್ಲ ಆಯಿತು. ಈಗ PUC ಎಕ್ಸಾಮ್ ಕೂಡ ಬರೆದ್ರು, 89% ಮಾಡಿ ಈಗ ಅಡ್ವಾನ್ಸ್ JEE ಕ್ರ್ಯಾಕ್ ಮಾಡಿದ್ದಾನೆ. ಅವನು ಒಳ್ಳೆ ವಿದ್ಯಾರ್ಥಿ. ಅವನಿಗೆ ಜಸ್ಟ್ ಸ್ವಲ್ಪ ಪುಷ್ ಬೇಕಾಗಿತ್ತು, ಆ ಪುಷ್ ಸಿಕ್ತು. ನಾನೇನು ಹೇಳಿದೆ ರಮೇಶ್ಗೆ, ಯಾಕೆ ನೀವು ಮಂಗಳೂರಿಗೆ ಅಲ್ಲಿ ಇಲ್ಲಿ ಕಳಿಸಿ ವಿದ್ಯಾರ್ಥಿಗಳನ್ನ ನಿಮ್ಮ ಪಾಲಕರಿಂದ ದೂರ ಮಾಡೋದು? ಆ ಉನ್ನತ ಶಿಕ್ಷಣವನ್ನು ನಾವೇ ಯಾಕೆ ಇಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಂತ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ ಆಪ್ತ ಮಿತ್ರರಲ್ಲಿ. ಸುಮಾರು 40 ವಿದ್ಯಾರ್ಥಿಗಳು ನಮ್ಮ ಹುಲ್ಕೋಟಿ SRVL ಕಲ್ತವ್ರು ಇವತ್ತು ಎಕ್ಸ್ಪರ್ಟಲ್ಲಿ ಓದಿದ್ದಾರೆ. ನಾನು ಅದಕ್ಕೆ ಇದನ್ನು ಚಾಲೆಂಜ್ ಆಗಿ ತಗೊಂಡು ನಾವೇ ಆ ಮಾದರಿ ಶಿಕ್ಷಣವನ್ನು ಇಲ್ಲಿ ಮಾಡಬೇಕು, ಕಡಿಮೆ ವೆಚ್ಚದಲ್ಲಿ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳೇನು ವಂಚಿತರಾಗ್ತಾ ಇದ್ದಾರೆ ಅದು ಎಲ್ಲ ಸದುಪಯೋಗವನ್ನು ಸ್ಫೂರ್ತಿಯಲ್ಲಿ ಪಡಿಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವು ವಿಶೇಷವಾದಂಥ ತರಬೇತಿಯನ್ನು ಕೊಟ್ಟು ಉನ್ನತ ಶಿಕ್ಷಣವನ್ನು ಮಾಡ್ಬೇಕಂತೇಳಿ ಮಾತನಾಡಿಸ್ತೇನೆ ಗೌಡ್ರೆ. ಈಗ VM ಪಾಟೀಲ್ ಸರ್ ಹತ್ರ ಹೋಗೋಣ. ಸರ್, ಈಗ ಸ್ಫೂರ್ತಿ ಇವಾಗ ಆರಂಭವಾಗ್ತಾ ಇದೆ. ನೀವು 1980 ಕೂಡ KH ಪಾಟೀಲ್ರ ಜೊತೆಗೂ ಕೂಡ ನೀವು ಕಾಲ ಕಳೆದಂಥವ್ರು. ಆಗ್ಲಿಂದ ಕೂಡ ನೀವು ಶ್ರಮವನ್ನ ಬಳಸಿ ಸದ್ಬಳಕೆ ಮಾಡಿ ಇವತ್ತು ಆ ಸಂಸ್ಥೆ ತಲೆ ಎತ್ತಲಿಕ್ಕೆ ಸಾಧ್ಯವಾಗಿರುವಂಥದ್ದು. ಆ 1980ರಲ್ಲಿ ಆ ಸಂಸ್ಥೆ ಆರಂಭಕ್ಕೆ ಏನು ಕಾರಣ? ಆ ಒಂದು ಮೂಮೆಂಟ್ ಹೇಗಿತ್ತು? ಏನು ಉದ್ದೇಶಕ್ಕೆ ಸಂಸ್ಥೆ ಹುಟ್ಕೊಳ್ತು ಅಂತ ನೆನೆಸ್ಕೊಳ್ಳೋದಾದ್ರೆ? ಅವಾಗ ಏನಿತ್ತಂದ್ರೆ 1980ಕ್ಕಿಂತ ಪೂರ್ವದಲ್ಲಿ ಓಕೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ 3 ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಅದು BUB ಭೂಮರೆಡ್ಡಿ ಕಾಲೇಜು, ಆಮೇಲೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ, ಆಮೇಲೆ HK ಸೊಸೈಟೀಸ್ ಕಾಲೇಜ್ ಗುಲ್ಬರ್ಗ. ಈ 3 ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟರೆ ತಾಂತ್ರಿಕ ಶಿಕ್ಷಣ ಕೊಡುವಂಥ ಯಾವ ಕಾಲೇಜ್ಗಳು ಇರಲಿಲ್ಲ. ಆವಾಗ ನಮ್ಮ ಗದಗ ಭಾಗದ ಜನ ತಾಂತ್ರಿಕ ಶಿಕ್ಷಣ ಪಡಬೇಕಂತ ಏನೋ ಉತ್ಸಾಹದಲ್ಲಿದ್ದರು. ಅವರಿಗೆ ಆ 3 ಕಾಲೇಜಿನಲ್ಲಿ ಸೀಟ್ ಸಿಗ್ತಾ ಇರಲಿಲ್ಲ. ಸೀಟ್ ಅತಿ ಕಡಿಮೆ. ಇಡೀ ಕರ್ನಾಟಕದಲ್ಲಿ 3 ಕಾಲೇಜ್ಗಳಿದ್ವು ಅಂತ? ಉತ್ತರ ಕರ್ನಾಟಕದಲ್ಲಿ. ಓಕೆ ಓಕೆ. ಒಟ್ಟು ಎಲ್ಲ ಕೂಡಿಸಿದ್ರೆ ಅವಾಗ ಇರೋದೇ 14 ಕಾಲೇಜ್ ಇತ್ತು ಟೋಟಲ್. ಓಕೆ ಸರ್. ಆ 14ರಾಗ 3 ಕಾಲೇಜ್ ಮಾತ್ರ ಉತ್ತರ ಕರ್ನಾಟಕದಲ್ಲಿ. ಆ ಉತ್ತರ ಕರ್ನಾಟಕ ಅಂದ್ರೆ ಅವಾಗಿನ ಜನ ಏನು ತಮ್ಮ ಸಮೀಪ ಹೋಗಿ ಸಮೀಪದ ಕಾಲೇಜ್ನಾಗ ಕಲಿಬೇಕು, ಇಷ್ಟು ಬೆಂಗಳೂರಿಗೆ ಹೋಗಿ ಕಲಿಬೇಕನ್ನುವಂಥ ವಿಚಾರ 1980ಕ್ಕಿಂತ ಮೊದಲು ಭಾಳ ಜನರಲ್ಲಿ ಇರಲಿಲ್ಲ. ನನಗೆ ಎಲ್ಲಿ ಸಮೀಪ ಆಗುತ್ತೆ ಅಲ್ಲಿ ಹೋಗಿ ಕಲಿಬೇಕು. ಓಕೆ. ಅವರು BUB ಕಾಲೇಜ್ ಅಂದರೆ ಹುಬ್ಬಳ್ಳಿಯಲ್ಲಿ ನಮ್ಗೆ ಸೀಟ್ ಕೊಡಿಸ್ರಿ. ಯಾಕೆ KH ಪಾಟೀಲ್ ಸಾಹೇಬ್ರ ಹತ್ರ ಹೋಗ್ತಿದ್ರು ಅವರು. ಎದಕ್ಕೆ ಹೋಗ್ತಿದ್ರು ಅಂದರೆ KH ಪಾಟೀಲ್ ಸಾಹೇಬರು ಇದ್ರದ್ದು ಯಾವುದು ಈ KLE ಸೊಸೈಟಿ ಲೈಫ್ ಮೆಂಬರ್ ಇದ್ರು. ಲೈಫ್ ಮೆಂಬರ್ ಇರೋದ್ರಿಂದ ಅವ್ರಿಗೆ 1 ಅಥವಾ 2 ಸೀಟನ್ನು ರೆಕಮೆಂಡ್ ಮಾಡಿ ಕೊಡಿಸುವಂಥದ್ದು ಇತ್ತು ಅವರಲ್ಲಿ. ಬಟ್ ಅವ್ರ ಹತ್ರ ಬರುವಂಥ ಜನ ಬಹಳಷ್ಟು ಆಕಾಂಕ್ಷಿಗಳು ಹೆಚ್ಚಿಗೆ ಆದರು. 100 ಗಟ್ಟಲೆ ಜನ ಬರಾಕತ್ತಿದ್ರು. ಎಲ್ಲರಿಗೂ ಹೆಂಗೆ ಅವ್ರು ತೃಪ್ತಿಪಡಿಸಕ್ಕೆ ಸಾಧ್ಯ ಆಗುತ್ತೆ? 100% ಸರ್. ಅವಾಗ ವಿಚಾರ ಮಾಡಿದ್ರು ಅವರು, ನಮ್ಮದೇ ಒಂದು ಯಾಕೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಬಾರ್ದು. ಹಂಗೆ ವಿಚಾರ ಮಾಡಿ ಮೊದಲು ನಿಮಗೆ ಗೊತ್ತಿದೆ ಇಲ್ಲೋ ಅದನ್ನ ಹೇಳ್ತೀನಿ ಇನ್ನೊಂದು ಹಿಸ್ಟ್ರಿ. ಓಕೆ. ಈ ಭೂಮರೆಡ್ಡಿ ಕಾಲೇಜ್ ಆ್ಯಕ್ಚುಲಿ ಮೊದಲ ಪ್ರಾರಂಭ ಗದಗಿನಲ್ಲಿ. ಕಣಿವೆ ಕೋಟಪ್ಪನವರು ಅವಾಗ ಪ್ರೆಸಿಡೆಂಟ್ ಇದ್ರು ಮುನ್ಸಿಪಾಲ್ಟಿದು. ಅವಾಗ ಅದು 2 ರಿಂದ 3 ವರ್ಷ ಇಲ್ಲೇ ನಡೀತು, ಬಾಡಿಗೆ ಕಟ್ಟಡದಲ್ಲಿ ಅಲ್ಲೇ ಇಲ್ಲೇ. ಗದಗಿನ ಜನ ಯಾರು ಅದಕ್ಕೆ ಬೇಕಾದಂಥ ಭೂಮಿಯನ್ನು ಕೊಡಕ್ಕೆ ಮುಂದೆ ಬರಲಿಲ್ಲ, ಸಹಕಾರ ಸ್ಪಂದಿಸಲಿಲ್ಲ. ಹಾಗಾಗಿ ಅದು ಹುಬ್ಬಳ್ಳಿಗೆ ಭೂಮರೆಡ್ಡಿ ಅನ್ನುವಂಥವ್ರು ದೊಡ್ಡ ಜಾಗ ಕೊಟ್ಟರು. ಹೀಗಾಗಿ ಅವ್ರದೇ ಹೆಸರಿನಲ್ಲಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಚಲೋ ಆಯ್ತಲ್ಲ. ಅವಾಗ KH ಪಾಟೀಲ್ ಸಾಹೇಬ್ರು ಮತ್ತೆ ವಿಚಾರ ಮಾಡಿದ್ರು, ಅವಾಗನೇ ತರಬೇಕಂತ ಮಾಡಿದ್ದೀವಿ ನಾವು ಶಿಕ್ಷಣ ಸಂಸ್ಥೆ, ತಾಂತ್ರಿಕ ಶಿಕ್ಷಣ ಸಂಸ್ಥೆ. ಅದಾಗಲಿಲ್ಲ. ಈಗಾದರೂ ಏನಾದರೂ ಮಾಡಿ ನಾವು ಕೊಂಡ್ರೋಣ ಅಂತೇಳಿ ಮೊದಲು ಪಾಲಿಟೆಕ್ನಿಕ್ ಅನ್ನು ಚಾಲೂ ಮಾಡಿದ್ರು. ಓಕೆ ಸರ್. ಓಕೆ. ಅದು 1980ರಲ್ಲೇ ಅದರ ಸಲುವಾಗಿನ ರೂರಲ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿಯನ್ನು ರಿಜಿಸ್ಟ್ರೇಷನ್ ಮಾಡಿದರು. ಅದರ ಅಡಿಯಲ್ಲಿ ಪಾಲಿಟೆಕ್ನಿಕ್ ಸ್ಟಾರ್ಟ್ ಮಾಡಿದರು. ಪಾಲಿಟೆಕ್ನಿಕ್ ಇಂಜಿನಿಯರ್ಸ್ ಡೇ ಅಂದರೆ ಸೆಪ್ಟೆಂಬರ್ 15 ಅವತ್ತಿನ ದಿನ ಉದ್ಘಾಟನೆ ಆಗಬೇಕಾಗಿತ್ತು. ಆ ಉದ್ಘಾಟನೆಗೆ ಅವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಗುಂಡೂರಾವ್ ಅವರು ಬಂದಿದ್ದರು. ಬಾಯ್ ಅಲ್ಲಿ ಫಾರ್ಮರ್ಸ್ ಕೋಆಪರೇಟಿವ್ ಸ್ಪೆಂಡಿಂಗ್ ಮಿಲ್ ಅಡಿಗಲಿನ ಸಮಾರಂಭವೂ ಇತ್ತು. ಓಕೆ ಸರ್. ಆ ಒಂದು ದೊಡ್ಡ ವೇದಿಕೆಯಲ್ಲಿ ಅವ್ರು ಹೇಳಿದರು, KH ಪಾಟೀಲ್ ಸಾಹೇಬ್ರೆ
ನೀವು ಪಾಲಿಟೆಕ್ನಿಕ್ ಅಂದ್ರೆ ಭಾಳ ಸಣ್ಣದಾಯ್ತು ನಿಮಗೆ, ನೀವು ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಡ್ಬಿಡ್ರಿ. ಓಕೆ ಓಕೆ. ಅಂದ್ರೆ ನಿಮ್ಮ ಭಾಗ ಅಂದ್ರೆ ಒಂದ್ ಲೆಕ್ಕದಲ್ಲಿ ಗುಂಡೂರಾವ್ ಸರ್ ಪ್ರೇರಣೆನೂ ಹೌದು ಅಂತ. ಹೌದು ಹೌದು. ಎಸ್, ಓಕೆ ಓಕೆ. ಅವ್ರು ಪ್ರೇರಣೆ ಮಾಡಿದ್ದಕ್ಕನ ಇಮಿಡಿಯೇಟ್ಲಿ ಆ ಸಂಕಲ್ಪವನ್ನು ಮಾಡಿದ್ರು, ನಮ್ಗೆ ಕೊಟ್ಟು ಬಿಡ್ರಿ ನೀವು ಇಂಜಿನಿಯರಿಂಗ್ ಕಾಲೇಜ್ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ. ಕೊಟ್ಟಾಗ ಮೊದಲನೇ ವರ್ಷನೇ ಸುಮಾರಾಗಿ 120 ಇಂಟೇಕು, 120 ಆ ಸಂದರ್ಭದಲ್ಲಿ ಕೊಟ್ಟರು. 4 ಕೋರ್ಸ್ಗಳು, ಸಿವಿಲ್, ಆಟೋಮೊಬೈಲು, ಸಿವಿಲ್ಲು, ಆಮೇಲೆ ಕೆಮಿಕಲ್ಲು, ಆಮೇಲೆ ಟೆಕ್ಸ್ಟೈಲ್. ಅವಾಗ ಆ್ಯಕ್ಚುಲಿ ಆಟೋಮೊಬೈಲು, ಟೆಕ್ಸ್ಟೈಲು, ಕೆಮಿಕಲ್ಲು ಓಕೆ ಈ ಕರ್ನಾಟಕ ಯೂನಿವರ್ಸಿಟಿ ಅಂಡರ್ನಲ್ಲಿ ಕಾಲೇಜ್ ಇತ್ತಿದ್ದು. ಕರ್ನಾಟಕ ಯೂನಿವರ್ಸಿಟಿ ಅಂಡರ್ನಲ್ಲಿ 9 ಕಾಲೇಜ್ಗಳು ಅವಾಗ ಬರೀ. ಆ 9 ಕಾಲೇಜ್ಗಳಲ್ಲಿ ನಮ್ದು ಒಂದೇ ಕಾಲೇಜ್ನಲ್ಲಿ ಇವು 3 ಕೋರ್ಸ್ ಇತ್ತು, ಸ್ಪೆಷಲ್ ಕೋರ್ಸ್. ಇವು ಯಾರು ತೊಗೊಂಡಿರಲಿಲ್ಲ. ಓಕೆ ಓಕೆ. ಹಾಗಾಗಿ ಅವತ್ತಿನ ವಿದ್ಯಾರ್ಥಿಗಳು ಏನು 91 ಜನ 120ಗೆ ಅಡ್ಮಿಷನ್ ಆದರು. ಆ 91 ಒಂದನೇ ವರ್ಷ ಪ್ರಾರಂಭ ಆದದ್ದು ಇವತ್ತಿನವರೆಗೆ 2026ರವರೆಗೆ ಸುಮಾರಾಗಿ 14,000 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸ್ ಆಗಿ, ಇದು ಇಂಜಿನಿಯರಿಂಗು. ಪಾಲಿಟೆಕ್ನಿಕ್ಗಳು ಕೂಡ ಸುಮಾರಾಗಿ 708,000 ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಓಕೆ ಓಕೆ. ಎಲ್ಲ ಕೂಡಿದ್ರೆ ಸುಮಾರಾಗಿ ಒಂದು 20,000 ವಿದ್ಯಾರ್ಥಿಗಳು ತಾಂತ್ರಿಕ ಸರ್ ಪಾಟೀಲ್ ಸರ್ ಮಾತನಾಡಿಸ್ತೀನಿ ಅದ್ರ ಬಗ್ಗೆ. ಈಗ ಸಚಿನ್ ಗೌಡ ಸರ್ ಕಡೆ ಬರ್ತೀನಿ ಸರ್. ಈಗ ನಮ್ಮ ಭಾಗದಲ್ಲೂ ಕೂಡ ಎಕ್ಸ್ಪರ್ಟ್, ಎಕ್ಸೆಲ್ ಈ ಥರದಾಗಿರ್ತಕ್ಕಂಥ ಸಂಸ್ಥೆ ಇರಬೇಕು ಅನ್ನುವಂತಹ ಸಂಕಲ್ಪ ನಿಮ್ಮದು, ಮಹೋದ್ದೇಶ ನಿಮ್ಮದು. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಸಚಿನ್ ಪಾಟೀಲ್ರು ನಿಜಕ್ಕೂ ಕೂಡ ಬಡ ಪ್ರತಿಭಾನ್ವಿತ ಮಕ್ಕಳಿಗೆ ಇಲ್ಲಿ ಅವಕಾಶವನ್ನು ಕೊಡ್ತಾರಾ? ನಿಮ್ಮ ಈ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡಿಬೇಕು ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಹೇಗಿರುತ್ತೆ, ಏನದು? ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಇಟ್ಟಿಲ್ಲ. ಓಕೆ. ನಮ್ಮದು ಒಂದು ಮೂಲ ಉದ್ದೇಶ ಏನಂದರೆ ಶಿಕ್ಷಣದಲ್ಲಿ ವ್ಯಾಪಾರ ಬರಬಾರ್ದು. ಮತ್ತು ಇನ್ನೊಂದು ಉದ್ದೇಶ ಏನಂದರೆ ಯಾವುದೇ ಪರ್ಸೆಂಟೇಜ್ ತಗೊಂಡು ವಿದ್ಯಾರ್ಥಿ ಕಲಿತರು ಕೂಡ ಅವರು ಶಿಕ್ಷಣ ವಂಚಿತರಾಗಬಾರ್ದು. ಈಗ 90% ಮಾಡಿದಂಥ ಕಟ್ ಆಫ್ ಏನಾದರೂ ನಾವು ಇಟ್ಬಿಟ್ರೆ ಬರೀ 90ನವ್ರು ತಗೊಂಡು 90ಅವ್ರು ಶಾಣೆ ಮಾಡೋದ್ರಲ್ಲಿ ನಮ್ಗೆ ಆ ಚಿಂತನೆ ಇಲ್ಲ. ಯಾಕಂದ್ರೆ ಈಗಾಗಲೇ 90 ತಗೊಂಡಂತ ಶಾಣೆ ಇರ್ತಾನ ಅವನಿಗೆ ಬರೀ ಒಂದು ಸ್ವಲ್ಪ ಮಾರಲ್ ಪುಷ್ ಬೇಕಾಗಿರುತ್ತೆ. ಬಟ್ ನಾವು ಆ ದಿಶೆಯಲ್ಲಿ ಚಿಂತನೆ ಮಾಡ್ತಾಯಿಲ್ಲ. ನಾವು 40% ಇರೋನ್ನ 90 ಮಾಡ್ತೀವಿ. 40% ಓದಿದಂಥ ವಿದ್ಯಾರ್ಥಿನ 80-90 ಮಾಡ್ತಿದ್ರೆ ಅವ್ರು ಅವಾಗ ಅವ್ರ ಪಾಲಕರು ನಮಗೆ ಒಂದು ಶಬಾಷ್ಗಿರಿಯನ್ನು ಕೊಡ್ತಾರೆ, ಖುಷಿ ಆಗ್ತಾರೆ. ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿದ್ರು, ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳೆಸಿದ್ರು ಅಂತೇಳಿ ಅಂತಾರ. ಆ ನಿಟ್ಟಿನಲ್ಲಿ ನಾವು ಇಂಟಿಗ್ರೇಟೆಡ್ ಕಾಲೇಜನ್ನು ಮಾಡ್ತಾ ಇದ್ವಿ. ಇಂಟಿಗ್ರೇಟೆಡ್ ಅಂದ್ರೆ ಮಾರ್ನಿಂಗ್ 8ಕ್ಕೆ ನಮ್ಮ ಕಾಲೇಜ್ ಪ್ರಾರಂಭ ಆದರೆ ಸಾಯಂಕಾಲ 8ಕ್ಕೆ ಬಂದಾಗುವಂಥ ಒಂದು ಪ್ರೋಗ್ರಾಮನ್ನು ಹಾಕೊಂಡಿವಿ. ಅಂದರೆ ಮಾರ್ನಿಂಗ್ 8ಕ್ಕೆ ಸ್ಟಡಿ ಅವರ್ ಇರುತ್ತೆ. ಹಾಸ್ಟೆಲಲ್ಲಿ ವಿಶೇಷವಾಗಿ ಪ್ರತಿಯೊಂದು ವಿದ್ಯಾರ್ಥಿಗೂ ಒಬ್ಬ ಕೌನ್ಸಿಲರ್ ಇರ್ತಾನೆ. ವಿಶೇಷವಾಗಿ ಅವನಿಗೆ ತರಬೇತಿಯನ್ನು ಕೊಡ್ತೀವಿ. JEE ಡೇ 1 JEE ಟ್ರೈನಿಂಗು, KCET ಟ್ರೈನಿಂಗು, ಆಮೇಲೆ ನೀಟ್ ಟ್ರೈನಿಂಗು. PUC ಜಾಯ್ನ್ ಆಗಿ ಮೊದಲೇ ದಿನದಿಂದನೇ ಅವ್ನಿಗೆ ಮೈಕ್ರೋ ಶೆಡ್ಯೂಲಲ್ಲಿ ನಾವು ಕಲಿಸ್ಬೇಕು ಅನ್ನೋ. ಚೂರು ಇಂಟ್ರಪ್ಟ್ ಮಾಡ್ತೀನಿ ಗೌಡ್ರೆ. ನೀವು ಹೇಳಿದ್ರಿ ಶಿಕ್ಷಣ ವ್ಯಾಪಾರೀಕರಣ ಆಗಬಾರ್ದು, ಇದು ವಿವೇಕಾನಂದರ ಉದ್ದೇಶನೂ ಹೌದು, ಅಂಬೇಡ್ಕರ್ ಅವರ ಸಂಕಲ್ಪನೂ ಹೌದು. ಆದರೆ ಇವತ್ತು ಎಂಟೈರ್ ಎಜುಕೇಷನ್ ಸಿಸ್ಟಮ್ ನೋಡಿದಾಗ ಇದು ದೊಡ್ಡ ಮಟ್ಟದ ಬಿಸ್ನೆಸ್ ಆಗಿ ಪರಿವರ್ತನೆ ಆಗಿರುವಂಥದ್ದು ಕಣ್ಣಿಗೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಸಚಿನ್ ಗೌಡರು ಈ ಸವಾಲನ್ನು ಹೇಗೆ ಎದುರಿಸ್ತಾರೆ? ಅಂದ್ರೆ ಫೀಸ್ ಸಿಸ್ಟಮ್ ಹೆಂಗಿರುತ್ತೆ, ಬಡ ಮಕ್ಕಳಿಗೆ ಹೆಂಗೆ ನಿಲ್ಕಲಿಕ್ಕೆ ಸಾಧ್ಯ? ಈಗ ನಾವು ಡೇ ಸ್ಕಾಲರ್ ಫೀಸ್ ಸ್ಟ್ರಕ್ಚರ್ನ 65,000 ರೂಪಾಯಿ ಇಟ್ಟಿದ್ದೀವಿ. ಓಕೆ. ಹಾಗೂ ಹಾಸ್ಟೆಲ್ ಕೂಡ 65,000 ರೂಪಾಯಿ ಇಟ್ಟು 65,000 ರೂಪಾಯಿದಲ್ಲಿ ಅವ್ರಿಗೆ ಊಟ ವಸತಿ ಎಲ್ಲ ಕೂಡ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾಕೆ ಕಡಿಮೆ ಬೆಲೆಯನ್ನು ಇಟ್ಟಿದ್ದೀವಿ ಅಂತಂದರೆ, ಈಗ ನೋಡ್ತೀರಿ ನೀವು ಧಾರವಾಡಕ್ಕೆ ಹೋದರೆ ಉದಾಹರಣೆಗಾಗಿ ಹಂಚಿನ ಮನೆ ಇರ್ಬೋದು, ಬೇರೆ ಬೇರೆ ಕಾಲೇಜಸ್ ಇರ್ಬೋದು, ಚೇತನ ಇರ್ಬೋದು, ಪ್ರೇರಣಾ ಇರ್ಬೋದು, ನಾವು ಸಾಕಷ್ಟು ಜನ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ. ಅಲ್ಲಿ ಹಾಸ್ಟೆಲ್ ಫೀಸ್ 2 ಲಕ್ಷ ಮತ್ತು ಡೇ ಸ್ಕಾಲರ್ಸ್ 1.5 ಲಕ್ಷ, ಅಂದರೆ 3.5 ಲಕ್ಷ ರೂಪಾಯಿ ಫೀಸನ್ನು ಅವರು ಪ್ರತಿ ವರ್ಷ ಕಲೆಕ್ಟ್ ಮಾಡ್ತಾರೆ. ಮಂಗಳೂರು ಭಾಗದಲ್ಲಿ ಮಿನಿಮಮ್ 5 ಲಕ್ಷ ಇದೆ. ಸೊ 5 ಲಕ್ಷ 3.5 ಲಕ್ಷ ಕೊಟ್ಟು ಬಡ ವಿದ್ಯಾರ್ಥಿಗಳಿಗೆ ಕಲಿಯಕ್ಕೆ ಸಾಧ್ಯ ಇಲ್ಲ. ಈ ಬಡ ವಿದ್ಯಾರ್ಥಿಗಳು ಹಾಗೂ ಲೋ ಪರ್ಸೆಂಟೇಜ್ ಮಾಡಿದಂಥ ವಿದ್ಯಾರ್ಥಿಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರನ್ನೆಲ್ಲ ನಾವು ಟಾರ್ಗೆಟ್ ಮಾಡಿ ನಮ್ಮ ಹುಡುಗರು ವಂಚಿತರಾಗಬಾರ್ದು. ಯಾಕಂದ್ರೆ ಈಗ ನೋಡ್ರಿ, ರೈತಾಪಿ ಮಕ್ಕಳು ಇರ್ತಾರೆ, ಬಡ ಬಗ್ಗರ ಮಕ್ಕಳು ಇರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ. ಈಗ ನಮ್ಮಲ್ಲೇ ಟೆಕ್ಸ್ಟೈಲ್ ಮಿಲ್ಗಳಿದ್ದು ಅಲ್ಲಿ ಕೂಲಿ ಮಾಡುವಂಥ ಅವ್ರ ಮಕ್ಕಳು ಇರ್ತಾರೆ. ಅವ್ರಿಗೆಲ್ಲ ಹೈಯರ್ ಫೀಸ್ ಕೊಡಕ್ಕಾಗಲ್ಲ. ಅಂಥವ್ರಿಗೆ ನಾವು ಕಡಿಮೆ ಬೆಲೆಯಲ್ಲಿ ಒಂದು ಉನ್ನತ ಶಿಕ್ಷಣ 1,30,000 ರೂಪಾಯಿದಲ್ಲಿ ಇನ್ಕ್ಲೂಡಿಂಗ್ ಇಂಟಿಗ್ರೇಟೆಡ್ ಎಲ್ಲ ತರಬೇತಿಯನ್ನು ನಾವು 1,30,000 ಕೊಡ್ತೀವಿ. ಇತ್ತೀಚೆಗೆ ಜನ ದುಂಬಾಲು ಬಿದ್ದಿರುವಂಥದ್ದು, ನಮ್ಮ ಮಕ್ಕಳು ನೀಟ್ ಮಾಡಿಸ್ಬೇಕು, JEE ಮಾಡಿಸ್ಬೇಕು, ಈ ವಿಚಾರಕ್ಕೆ ಸ್ಫೂರ್ತಿ ಹೇಗೆ ಸ್ಪಂದನೆ ಮಾಡ್ತಾ ಇದೆ? ಈಗ ಅದೇ ಹೇಳಿದ್ ನಾನು ಡೇ 1 ನಾವು ಅವ್ರಿಗೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಅದೇ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ತೀವಿ. ಈಗ ಒಬ್ಬ ವಿದ್ಯಾರ್ಥಿ ಜಾಯ್ನ್ ಆದ, ಅವನಿಗೆ ನೀಟ್ನಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ನು ಬಯಾಲಜಿ ಕಲಿಸ್ಬೇಕು. ನೀಟಲ್ಲಿ PCB
ಇಂಪಾರ್ಟೆಂಟ್, ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಡಿಮೆ ಒತ್ತು ಕೊಟ್ಟರೆ ನಡೀತಾ ಇರ್ತದೆ. ಓಕೆ. ಆ ಥರ ಇಂಜಿನಿಯರಿಂಗ್ ಬಂದರೆ PCMಗೆ ಒತ್ತು ಜಾಸ್ತಿ, ಕಂಪ್ಯೂಟರ್ ಸೈನ್ಸ್ಗೆ ಒತ್ತು ಜಾಸ್ತಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಒತ್ತು ಜಾಸ್ತಿ ಅನ್ನು ಕೊಡ್ತಿರ್ತೀವಿ. ಅವ್ನು ಇದರಲ್ಲಿ ಟ್ಯಾಲೆಂಟೆಡ್ ಇರ್ತಾನೆ, ಅವ್ನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರ್ತಾನೆ, ಅದನ್ನು ನಾವು ಫಸ್ಟ್ ಒಂದು ಎಕ್ಸಾಮ್ ಮುಖಾಂತರ ಕಂಡುಹಿಡಿತೀವಿ. ಓಕೆ. ಅದೇ ನಿಟ್ಟಿನಲ್ಲಿ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತೀವಿ, ಮೈಕ್ರೋ ಶೆಡ್ಯೂಲಲ್ಲಿ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಅಂದರೆ ಡೇ ಒನ್ನಿಂದನೇ ಅವ್ನು ಫೋಕಸ್ಡ್ ಇರಬೇಕು, ಅವ್ನು ಬೇರೆ ಫೋಕಸ್ ಹೋಗ್ಬಾರ್ದು. ಯಾವುದೇ ಮಾರ್ಕ್ಸ್ ತೊಗೊಂಡು ನಾಳೆ ಈಗ ನಾನು ಡಾಕ್ಟರ್ ಆಗ್ಬೇಕನ್ನೋ ಇಂಜಿನಿಯರ್ ಆಗ್ತೀನಪ್ಪ, ನಂಗೆ ಡಾಕ್ಟರ್ ಸಿಗಲ್ಲ ಅನ್ಬಾರ್ದು. ಅವನು ಆ ಫೋಕಸ್ಡ್ ಚೇಂಜ್ ಆಗ್ಬಾರ್ದು, ಅವ್ನ ಫೋಕಸ್. ಆ ನಿಟ್ಟಿನಲ್ಲಿ ನಾವು ಅವ್ನ ತರಬೇತಿಯನ್ನು ಕೊಡುವ ಕೆಲಸವನ್ನು ಮಾಡ್ತೀವಿ ಸ್ಫೂರ್ತಿಯಲ್ಲಿ. ಅಂದ್ರೆ ಈಗ ಮಾನದಂಡ ಅನ್ನುವಂಥದ್ದು ಏನೂ ಇಲ್ಲ, ಪರ್ಸೆಂಟೇಜು ಇಷ್ಟೇ ಆಗಿರ್ಲಿಕ್ಕೆ ಏನು ಇಲ್ಲ. ಅವನು ಪಾಸ್ ಆದರೆ ಸಾಕು, ಜಸ್ಟ್ ಪಾಸ್ ಆದರೂ ನಾವು ತೊಗೊತೀವಿ, ಆ ಕೆಲಸವನ್ನು ನಾವು ಮಾಡ್ತೀವಿ. ನೀವು ಆಗಲೇ ಹೇಳ್ತಾ ಇದ್ರಿ 7,000 to 8,000 ಪಾಲಿಟೆಕ್ನಿಕ್, ಹಾಗೆಯೇ ಇಂಜಿನಿಯರಿಂಗ್ ವಿಚಾರಕ್ಕೆ ಬಂದರೆ 14,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ದಾರೆ ಅಂತ. ಹಾಗಿದ್ರೆ ಅದರಲ್ಲಿ ಎಷ್ಟು ಜನ ಇವತ್ತು ಒಂದೊಳ್ಳೆ ಭವಿಷ್ಯವನ್ನು ಕಟ್ಕೊಂಡವರಿದ್ದಾರೆ ನಿಮ್ಮ ಗಮನಕ್ಕಿದೆ ಅಂತ? ಸುಮಾರಾಗಿ ಇದರಲ್ಲಿ ಒಂದು 70-80% ಪಾಸ್ ಆದವರಲ್ಲೇ ಒಳ್ಳೆ ಭವಿಷ್ಯವನ್ನು ಕಟ್ಕೊಂಡಿದ್ದಾರೆ. ಓಕೆ. ನಾನು ಸುಮಾರಾಗಿ ನನ್ನ ಒಂದು ವೃತ್ತಿ ಇದರಲ್ಲಿ 23 ಕಂಟ್ರಿಗಳನ್ನ ಅಡ್ಡಾಡಿದ್ದೇನೆ. ಆ ಎಲ್ಲ ಕಂಟ್ರಿಗಳಲ್ಲೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ರು. ನನಗಿಂತ ಅದ್ದೂರಿ ಸ್ವಾಗತ ಕೊಟ್ಟರಲ್ಲ ಅಲ್ಲಿ ಹೋದಾಗ ನನಗೆ ಆ್ಯಕ್ಚುಲಿ ನಾ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಹೆಮ್ಮೆ ಅನಿಸ್ತು. ಶಿಷ್ಯ ಬೆಳೆ ನಿಂತರೆ ಅಲ್ಲ, ನನಗೆ ಭಾಳ ಹೆಮ್ಮೆ ಅನಿಸ್ತು. ಇಂಥ ಶಿಷ್ಯ ಬಳಗ, ಇಂಥ ಅದ್ದೂರಿ ಸ್ವಾಗತ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಅಮೇರಿಕಾಕ್ಕೆ ಹೋಗಿದ್ದೆ, ಅಲ್ಲಿ ಸುಮಾರಾಗಿ 3-4 ಅಸೋಸಿಯೇಷನ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸೇ ಮಾಡಿದ್ದಾರೆ. ಅವ್ರದ್ದೇ ಒಂದು ಅಸೋಸಿಯೇಷನ್. ನಾವೊಂದು ಅಲ್ಲಿ ಏನು ಒಂದು ಆ್ಯಪ್ ಮಾಡಿ ನಮ್ಮ ಜನ ಎಷ್ಟು ಅದಲ್ಲ ಅಂತೇಳಿ ಒಂದು ಆ್ಯಪಿಗೆ ಜಾಯ್ನ್ ಆದವ್ರನ್ನೇ 2,000 ಜನ ಇದ್ರು ಅಮೇರಿಕಾದಲ್ಲಿ. ಸೂಪರ್ ಸರ್. ನಮ್ಮ ಸ್ಟೂಡೆಂಟ್ಸೇ. ಆಮೇಲೆ ನಾನು ಆ್ಯಕ್ಚುಲಿ ನ್ಯೂ ಜೆರ್ಸಿಯಲ್ಲಿ ಇದ್ದೆ. ಅವರು ಸುಮಾರಾಗಿ ನನಗೆ 2 ಕಡೆ ಕರೆಸ್ಕೊಂಡ್ರು. ನಾ ಹೇಳಿದೆ ನನಗೆ ಅಷ್ಟು ದುಡ್ಡು ಖರ್ಚು ಮಾಡಿ ಫ್ಲೈಟ್ನಲ್ಲಿ ನಿಮ್ಮಂತೆ ಬರೋಕೆ, ಯಾಕಂದ್ರೆ ಅಮೇರಿಕಾ ದೊಡ್ಡ ದೇಶ. ಸುಮಾರಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಫ್ಲೈಟ್ನಲ್ಲಿ 4-5 ತಾಸು ಹೋಗ್ಬೇಕು ಅಮೇರಿಕಾದಲ್ಲಿ. ನಾನು ನ್ಯೂ ಜೆರ್ಸಿಯಲ್ಲಿದ್ದೆ, ಅವ್ರು ಆ್ಯಕ್ಚುಲಿ ಟೆಕ್ಸಾಸ್ನಲ್ಲಿ. ಅವ್ರು ಹೇಳಿದ್ರು, ಸರ್ ನೀವೇನು ಟಿಕೆಟ್ ಬಗ್ಗೆ ವಿಚಾರ ಮಾಡಿಬಿಡ್ರಿ. ಟಿಕೆಟ್ ಮಾಡಿಸಿದ್ರು ಅವರೇ, ಟು ಆ್ಯಂಡ್ ಫ್ರೋ ಟಿಕೆಟ್ ಮಾಡಿಸಿ ನನಗೆ ಕಳಿಸಿ ಅಲ್ಲಿ ಎಂಥ ಅದ್ದೂರಿ ಸ್ವಾಗತ. ನನಗೆ ಸುಮಾರಾಗಿ 30-40 ಜನ ಸ್ಟೂಡೆಂಟ್ಸು ಏರ್ಪೋರ್ಟಿಗೆ ಬಂದಿದ್ರು ನಾನು ಸ್ವಾಗತ ಮಾಡಲಿಕ್ಕೆ. ಅಲ್ಲಿ ರಾತ್ರಿ ಎಲ್ಲ ಮತ್ತೊಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ರು, ನಮ್ಮ ಸರ್ ಬಂದಾರ ಅಂತೇಳಿ. ಆಮೇಲೆ ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡಿದ್ರು. 2 ದಿನ ನನಗೆ ಎಲ್ಲೂ ಬಿಡಲಿಲ್ಲ. ಆಮೇಲೆ ಹಾಗೆ ಕ್ಯಾಲಿಫೋರ್ನಿಯಾಕ್ಕೂ ಹೋದೆ, ಅಲ್ಲೂ ನಮ್ದು ಬಳಗ. ಮತ್ತು ವಾಷಿಂಗ್ಟನ್ನಿಗೆ ಹೋದೆ, ಅಲ್ಲಿನೂ ನಮ್ಮ ವಿದ್ಯಾರ್ಥಿಗಳ ಬಳಗ. ಅಂದರೆ ಮತ್ತು UK ಹೋಗಿದ್ದೆ ನಾನು. UK ಕೂಡ ಇಷ್ಟೇ. ಅಂದ್ರೆ ಸ್ವದೇಶಿ ಗತ್ತು ವಿದೇಶದಲ್ಲಿ ತಾಕತ್ತಾಗಿ ಬೆಳೆದಿದೆ ಅಂತ. ಬೆಳೆದಿದೆ ಮತ್ತು ಅವ್ರು ನೆನಪಾರಿಲ್ಲ. ಅವ್ರು ಹೇಳ್ತಾರೆ, ಸರ್ ನಮ್ದು ಕಾಲೇಜಿನ ಮಣ್ಣಿನ ಋಣನೋ ಅಥವಾ ಹುಲಕೋಟಿ ಭೂಮಿ ಒಂದು ಶಕ್ತಿನೋ ಗೊತ್ತಿಲ್ಲ. ನಾವು ಕರೆ ಅಂದ್ರೆ ಮೊದಲು ವಿಚಾರ ಮಾಡೋ ಮುಂದೆ ಇಂಥ ಒಂದು ಸಣ್ಣ ಕಾಲೇಜಿನಲ್ಲಿ ಕಲಿಯಾಕತ್ತೀವಲ್ಪ, ಹಳ್ಳಿ ಕಾಲೇಜಿನಲ್ಲಿ ನಮ್ಮ ಭವಿಷ್ಯ ಏನಂತ ತಿಳ್ಕೊಂಡಿದ್ದೀವಿ. ಆದ್ರೆ ಇವತ್ತು ನಾವು ಬೆಳೆದದ್ದು ನೋಡಿದ್ರೆ ಇದು ಕರೆ ಬಹಳ ವಂಡರ್ ಅನಿಸ್ತದೆ. ಯಾವ್ಯಾವ ಸೆಕ್ಟರ್ ಇದ್ದಾರೆ ಸರ್? ಅಲ್ಲೆಲ್ಲ ಈಗ ಮೆಕ್ಯಾನಿಕಲ್ ವಿಭಾಗದಲ್ಲಿ ಮಾಡ್ಯೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇಲೆಕ್ಟ್ರಾನಿಕ್ಸ್ ಮಾಡ್ಯೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಆಮೇಲೆ ಸಾಫ್ಟ್ವೇರ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಆಮೇಲೆ ಆಟೋಮೊಬೈಲ್ನಲ್ಲಿ. ಇವನ್ ಈಗ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ ಒಬ್ಬ ತಾಂಜಾನಿಯಾ ಟ್ರಾನ್ಸ್ಪೋರ್ಟೇಷನ್ ಹೆಡ್. ಸೂಪರ್. ದೇಶಕ್ಕೆ ಹೆಡ್ ಅವ, ಟ್ರಾನ್ಸ್ಪೋರ್ಟೇಷನ್ ಹೆಡ್ ರಾಘವೇಂದ್ರ ಕುಲಕರ್ಣಿ ಅಂತ ಅವನ ಹೆಸರು. ಅದು ಆಮೇಲೆ ಜನ್ಮದಲ್ಲಿ ಗೌಡ್ರು ಅವ್ರನ್ನೆಲ್ಲ ಒಂದೇ ಕಡೆ ಕೊಡಿಸುವಂತ ಪ್ರಯತ್ನ ಮಾಡ್ಲಿಕ್ಕೆ ಅಲ್ಲ. ಆಮೇಲೆ ನನಗೆ ಹೆಸರು ನೆನಪು ಬರ್ತಾ ಇಲ್ಲ. ಆಕ್ಚುಲಿ ಜಿನೇವಾದ ಮೇಯರ್ ನಮ್ಮ ಸ್ಟೂಡೆಂಟ್ ಒಂದ್ಸಲ. ಸೂಪರ್ ಸರ್, ಸೂಪರ್. ಮೇಯರ್ ಆದಂತವನು. ಅಂದ್ರೆ ಅಷ್ಟೊಂದು ಹಳ್ಳಿ ಮಟ್ಟದಲ್ಲಿದ್ರು ಕೂಡ ದಿಲ್ಲಿ ಮೀಸುವಂತ ಕ್ವಾಲಿಟಿ ಎಜುಕೇಶನ್ ಕೊಟ್ರಿ. ಈಗ ಆಂಧ್ರ ಪ್ರದೇಶ್ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಶನ್ ನಮ್ಮ ಅಲುಮಿನೈ. ಸೂಪರ್ ಸೂಪರ್ ಸರ್. ನಮ್ಮ ಕಾಲೇಜಿನ ವಿದ್ಯಾರ್ಥಿ ಡೈರೆಕ್ಟ್. ಎಸ್ ಗೌಡ್ರೆ, ಈಗ ಪಾಲಿಟೆಕ್ನಿಕ್ ಇಂದ ಇಂಜಿನಿಯರಿಂಗ್ ಇದೀಗ ಇದಕ್ಕೆ ಬಂದ್ಬಿಟ್ರಿ ನೀವು PU ಲೆಕ್ಕಕ್ಕೆ. ಇದನ್ನ ಯಾವ ರೀತಿ ತಗೊಂಡು ಹೋಗ್ತೀರಿ? ಅಂದ್ರೆ ಇಲ್ಲಿ ಪಾಠ ಮಾಡ್ತಕ್ಕಂತಹ ಶಿಕ್ಷಕರಾಗಿರುವಲ್ಲಿ, ವರ್ಗ ಕೋಣೆ ಆಗಿರಲಿ, ಇನ್ಫ್ರಾ ಆಗಿರಲಿ, ಇದೆಲ್ಲ ಈ ಬಗ್ಗೆ ಹೇಳೋದಾದ್ರೆ, ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಈಗ ಫೆಸಿಲಿಟೀಸಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ. ನಾನು ನಿಮ್ಗೊಂದು ನೀವು ಸರ್ವೆ ಮಾಡ್ರಿ. ಓಕೆ.
ನಾನು ಈಗಾಗಲೇ ತಮಗೆ ಒಂದು ಕ್ಲಾಸ್ ರೂಮ್, ಯಾವ ಕಾರ್ಪೊರೇಟ್ ಕಲ್ಚರಲ್ ಕ್ಲಾಸ್ ರೂಮ್ಸ್ ಇರುತ್ತೆ ಆ ಥರ ಕ್ಲಾಸ್ ರೂಮ್ಗಳನ್ನು ಮಾಡಿದ್ದೀವಿ. ಅಲ್ಲಿ ವಿಶೇಷವಾಗಿ ನಾವು AI ಇಂಟಿಗ್ರೇಟೆಡ್ ಇಂಟ್ರಾಕ್ಟಿವ್ ವಾಯ್ಸ್ ಬೋರ್ಡನ್ನು ಹಾಕಿದ್ದೀವಿ. ಯಾವ PU ಕಾಲೇಜಿನಲ್ಲೂ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ ಗದಗ್ನಲ್ಲಿ ಹೋಗಿ ನೋಡ್ರಿ, ಒಂದು ಕಾಲೇಜಲ್ಲೂ AI ಇಂಟಿಗ್ರೇಟೆಡ್ ವಾಯ್ಸ್ ಇಂಟ್ರಾಕ್ಟಿವ್ ವಾಯ್ಸ್ ಬೋರ್ಡ್ ಎಲ್ಲಾದರೂ ಇದ್ದರೆ ನೀವು ಹೇಳ್ದಂಗೆ ನಾ ಕೇಳ್ತೀನಿ. ಯಾಕೆ ಇದನ್ನು ಹಾಕಿದೆ ಅಂತ ವಿಶೇಷವಾಗಿ ಕೇಳ್ತೀರಿ. ಈಗ ನೋಡ್ತೀರಿ AI ಅಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ, AI ಇಂದ ಏನೇನು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ ಡೇಟಾ ಇದ್ರೆ AI ಅಲ್ಲಿ ಏನು ಆಟ ಆಡ್ಬೋದು, ಇವೆಲ್ಲವನ್ನು ಟೂಲ್ಸ್ ಕಲಿಬೇಕು ವಿದ್ಯಾರ್ಥಿಗಳು. ಬರೀ ನಾವು ಸಿಲೆಬಸ್ ಕಲಿಸಿದ್ರೆ ಅವ್ರು ಪಾಸ್ ಆಗಿ ಅವರು ಒಂದು ಭಾಳ ಅಂದ್ರೆ ಒಂದು ಇಂಜಿನಿಯರ್ ಆಗ್ತಾರೆ. ನಮ್ಗೆ ಅದು ಇಲ್ಲ, ನಮಗೆ ಸ್ಕಿಲ್ಡ್ ಓರಿಯೆಂಟೆಡ್ ಟೆಕ್ನಾಲಜಿ ಓರಿಯೆಂಟೆಡ್ ಇಂಜಿನಿಯರ್ ಆಗಬೇಕು, ಎಂಪ್ಲಾಯಬಲ್ ಇಂಜಿನಿಯರ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಸ್ಫೂರ್ತಿಯನ್ನು ತೆಗೆದುಕೊಂಡು ಹೋಗ್ಬೇಕಂತೇಳಿ ನಾವು ವಿಶೇಷವಾಗಿ ಅಲ್ಲಿ ವಿಶೇಷ ತರಬೇತಿಯನ್ನು ಕೊಟ್ಟು ಎಲ್ಲ AI ಟೂಲ್ಸ್ ಅನ್ನು ಕಲಿಸ್ತೀವಿ. ನಾವು ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದ ನಮ್ದು ಈಗಾಗಲೇ ಲ್ಯಾಬ್ ಅಂತೂ ಸಿಕ್ಕಾಪಟ್ಟೆ ಸೆಟಪ್ ಇದೆ. ಲ್ಯಾಬ್ ಅಲ್ಲಿ ಈಗಾಗಲೇ ಹೊಸ ಹೊಸ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಯಾವ್ಯಾವ ಥರ ಲ್ಯಾಬ್ ಇದೆ? ಸಾಕಷ್ಟು ಕಂಪನಿ ಜೊತೆ ನಾವು ಒಡಂಬಡಿಕೆಗಳನ್ನು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ನಾನು ಹೇಳ್ಬೇಕಂದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ನಾವು ಅನ್ಮರ್ಕನ್ ಪ್ರೈವೇಟ್ ಸೊಲ್ಯೂಷನ್ಸ್ ಅಂತೇಳಿ ಒಂದು ಕಂಪ್ನಿ ಜೊತೆ MOU ಮಾಡ್ಕೊಂಡಿದ್ದೀವಿ. ಈಗ ಡ್ರೈವರ್ಲೆಸ್ ಕಾರ್ ಅಂತ ತಾವು ಕೇಳ್ತಾ ಇದ್ರಿ. ಡ್ರೈವರ್ ಇಲ್ಲದೆ ಕಾರ್ ಓಡಿಸುವಂತ ಒಂದು ಹೊಸದು ಟೆಕ್ನಾಲಜಿ ಬಂದಿದೆ. ಗೂಗಲ್ ಅವ್ರು ಮಾಡ್ತಾ ಇದ್ದಾರೆ, BMW ಅವ್ರು ಮಾಡ್ತಾ ಇದ್ದಾರೆ, ಆಡಿ ಅವ್ರು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಅದಕ್ಕೊಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ ರೆಡಿ ಮಾಡಬೇಕು. ಅಂದರೆ ಗಾಡಿ ಐಡೆಂಟಿಫೈ ಮಾಡಬೇಕು, ಇವನು ಮನುಷ್ಯನೋ, ಇವನು ಪ್ರಾಣಿನೋ, ಇದು ತೆಗ್ಗೋ, ಇದು ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ಸ್ಪೀಡ್ ಹೆಚ್ಚಿಗೆ ಮಾಡಬೇಕು, ಲೇನ್ ಯಾವ ರೀತಿ ಫಾಲೋ ಮಾಡಬೇಕು, ಇದು ಎಲ್ಲವನ್ನು ಗೊತ್ತು ಹಿಡಿಬೇಕಲ್ಲ. ಅದು ಹೆಂಗೆ ಗೊತ್ತು ಹಿಡಿದು? ಸೆನ್ಸರ್ಸ್ ಹಾಕ್ಬೇಕು ಗಾಡಿಯಲ್ಲಿ. ವಿಶೇಷವಾಗಿ ಸೆನ್ಸರ್ಸ್ಗೆ ನೀವು ಕೆಲಸ ಮಾಡಬೇಕು. ಪ್ರಾಡಕ್ಟ್ ಡೆವಲಪ್ಮೆಂಟ್. ಆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ನೀವು ವಿಷಯ ಹೇಳ್ತೀನಿ, ನೀವು ಬೇಕಾದ್ರೆ ಇನ್ನೊಮ್ಮೆ ಬರ್ರಿ, ಯಾವಾಗ ನಾ ತೋರಿಸ್ತೀನಿ. ನಮ್ಮ ಕಾಲೇಜ್ ಪಕ್ಕ GCTM ಶೆಡ್ ಅಲ್ಲೇ ನಾವು ಒಂದು BMW X1 ಕಾರ್ ಇಟ್ಟಿನಿ. ಅದರಾಗ 28 ಸೆನ್ಸರ್ ಹಾಕಿ ಈಗಾಗಲೇ ನಾವು ಡೇಟಾ ಕಲೆಕ್ಟ್ ಮಾಡ್ತಾ ಇದ್ವಿ, ಪ್ರಾಡಕ್ಟ್ ಟೆಸ್ಟಿಂಗ್ ಮಾಡ್ತಾ ಇದ್ವಿ. ಇದನ್ನ ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ಈಗ ನನ್ನ ಮೂಲ ಉದ್ದೇಶ ಏನಂದ್ರೆ, ನಮ್ಮ ವಿದ್ಯಾರ್ಥಿಗಳು ಬರೀ ಟೂಲ್ಸ್ ಕಲಿಬಾರ್ದು, ಟೂಲ್ಸ್ ಕಲ್ತಂತನ್ನ ಇಂಪ್ಲಿಮೆಂಟ್ ಮಾಡಿ ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಬೇಕು. ಆ ಪ್ರಾಡಕ್ಟ್ ಅನ್ನ ನಾವು ಮಾರ್ಕೆಟಿಗೆ ತರಬೇಕು, ಅದು ಸೇಲ್ ಆಗಬೇಕು. ಅದು ನಮ್ಮ ಆರಿಸಿ ಪ್ರಾಡಕ್ಟ್ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಆ ದಿಶೆಯಲ್ಲಿ ನಾವು ಲ್ಯಾಬ್ಗಳನ್ನ ಸೆಟಪ್ ಮಾಡ್ತಾ ಇದ್ವಿ. ಪ್ರಾಕ್ಟಿಕಲ್ ಇದು ಒಂದು ಸ್ಮಾಲ್ ಎಕ್ಸಾಂಪಲ್. ಈಗ ನಾವು ವೈಷ್ಣವಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಜೊತೆ MOU ಮಾಡ್ಕೊಂಡಿದ್ದೀನಿ. ನಾವೊಂದು ಹಾಸ್ಪಿಟಲ್ ಅನ್ನ ಕೇಸ್ ಸ್ಟಡಿಯಾಗಿ ತಗೊಂಡಿದ್ವಿ. ಬೆಂಗಳೂರಲ್ಲಿ ಒಂದು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿ ಅದನ್ನ ನಾವು ಕಲ್ತ್ವಿ. ಆಮೇಲೆ ನಮ್ಮ KH ಪಾಟೀಲ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜನ್ನು ಕೂಡ ಒಂದು ಕೇಸ್ ಸ್ಟಡಿ ಮಾಡಿದ್ವಿ. ಅಲ್ಲೂ ಕೂಡ ಹಾಸ್ಪಿಟಲ್ ಏನು ಪೇನ್ ಆಗುತ್ತೆ ಅಂತ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ಬೇಕಾಗಂತ ಒಂದು ಪ್ರಾಡಕ್ಟ್, AI ಇಂಟಿಗ್ರೇಟೆಡ್ ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡಿ ಈಗಾಗಲೇ ಅಪೂರ್ವ ಹಾಸ್ಪಿಟಲ್ ಅಂತೇಳಿ ಬೆಲ್ಗಾಮ್ ಅಲ್ಲಿ ಒಂದು 100 ಬೆಡ್ ಹಾಸ್ಪಿಟಲ್ ಇದೆ. ಅಲ್ಲಿ ಅದನ್ನ ಟೆಸ್ಟಿಂಗ್ ಮಾಡ್ತಾ ಇದ್ವಿ. ಅದ್ರ ಸರ್ವರ್ ನಮ್ಮ RECಯಲ್ಲಿ ಇದೆ. ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸರ್ವರ್ ಇದೆ. ಪ್ರಾಡಕ್ಟ್ ಟೆಸ್ಟಿಂಗ್ ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ನಮ್ಮ REC ವಿದ್ಯಾರ್ಥಿಗಳು ಆ ಟೆಕ್ನಾಲಜಿಯನ್ನು ಕಲಿತು ನಮ್ಮ ಪ್ರಾಡಕ್ಟ್ ಡೆವಲಪ್ ಮಾಡಿ ಮಾರ್ಕೆಟಿಂಗ್ ಬಿಡ್ತಾ ಇದ್ದಾರೆ. ಬರೋ ದಿನಮಾನದಲ್ಲಿ ಗೌಡ್ರೆ ನಿಮ್ಮ RECಯಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇವತ್ತಿನ ದಿನಮಾನಕ್ಕೆ ಸಿಗುತ್ತೆ ಅನ್ನೋದು. ಬರುವ ದಿನಮಾನಗಳಲ್ಲಿ ಇನ್ನೂ ಉನ್ನತ ಮಟ್ಟ ನಾವು 3-4 ಪ್ರಾಡಕ್ಟ್ಸ್ ಅನ್ನ ಡೆವಲಪ್, ನಾವು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಲ್ಯಾಬ್ಗಳನ್ನ ಸೆಟಪ್ ಮಾಡ್ತಾ ಇದ್ವಿ. ಸೂಪರ್. ಇವೆಲ್ಲ ನಿಮ್ಗೆ ಬರುವ ದಿನಮಾನಗಳಲ್ಲಿ ನೀವೆಲ್ಲ RECಯಲ್ಲಿ ನೋಡ್ತೀವಿ. ಇನ್ನು ಕೊನೆಯದಾಗಿ ನೀವು ರೆಸಿಡೆನ್ಷಿಯಲ್ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿದೆ ಅಂತ ಹೇಳ್ತಾ ಇದ್ರಿ. ಏನಿದೆ ಅದರಲ್ಲಿ ಮಕ್ಕಳಿಗೆ ಇರ್ಲಿಕ್ಕೆ? ಈಗ ನೀವು ನಮ್ಮ KH ಪಾಟೀಲ್ರು ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತ ನಾಯಕರು. 1980ರಲ್ಲೇ ನಾವು ಹಾಸ್ಟೆಲ್ ಅನ್ನು ಕಟ್ಟಿದ್ವಿ. ಹಾಸ್ಟೆಲ್ ವಿಶೇಷತೆ ಏನಂದ್ರೆ ಪ್ರತಿಯೊಂದು ಹಾಸ್ಟೆಲ್ಗೆ ವಿಶೇಷವಾಗಿ ಬಾತ್ರೂಮ್ ಅನ್ನು ಕಟ್ಟಿರೋರು. ಅಂದ್ರೆ ಎವ್ರಿ ಹಾಸ್ಟೆಲ್ ಹ್ಯಾಸ್ ಒನ್ ಟಾಯ್ಲೆಟ್ ರೂಮ್. ಈ ಬೇಕಾದ ಹಾಸ್ಟೆಲ್ ಗೋರಿ ಅಲ್ಲಿ ಡಾರ್ಮೆಟ್ರಿ ಟಾಯ್ಲೆಟ್ಸ್ ಇರುತ್ತೆ, ಅಲ್ಲಿ ಬೇರೆ ಬೇರೆ ಟಾಯ್ಲೆಟ್ ಸಿಸ್ಟಮ್ಗಳಿರುತ್ತೆ. ಈಗ ಏನಾದ್ರು ಹೊಸ ಹಾಸ್ಟೆಲ್ ಕಟ್ಟಿದವ್ರು ಕಟ್ಬೋದು. ನಾವು 1980ರಲ್ಲೇ ಈ ತರದ್ ಒಂದು ವ್ಯವಸ್ಥೆ ಮಾಡಿದ್ವಿ. ಅದೇ ಇದನ್ನೇ ಹಾಸ್ಟೆಲ್ ಅನ್ನ ನಾವು ಕಂಟಿನ್ಯೂ ಮಾಡಿದ್ವಿ. PUC ಅವ್ರಿಗೂ ಕೂಡ ಪ್ರತಿಯೊಂದು ರೂಮಲ್ಲೂ ಇಂಡಿವಿಜುವಲ್ ಟಾಯ್ಲೆಟ್ಸ್ ಇದೆ. ನಾವು ಒಂದು ರೂಮಲ್ಲಿ 3 ವಿದ್ಯಾರ್ಥಿಗಳು ಬಿಟ್ಟರೆ ಜಾಸ್ತಿ ವಿದ್ಯಾರ್ಥಿಗಳನ್ನ ಹಾಕಲ್ಲ.
ಸಾಧ್ಯವಾದರೆ ಇಬ್ಬರನ್ನೇ ಹಾಕ್ತೀವಿ. ಓಕೆ. ಅಲ್ಲಿ ಅವರು ತರಬೇತಿಯನ್ನು ಫುಡ್ ಸಿಸ್ಟಮ್ ಹೇಗಿರುತ್ತೆ? ಈಗ ಫುಡ್ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್, ಓಕೆ. ಮಧ್ಯಾಹ್ನ ಊಟ, ಮತ್ತೆ ಸಾಯಂಕಾಲ ಒಂದು ಹೈ ಟೀ, ಮತ್ತೆ ರಾತ್ರಿ ಊಟ, ಇವೆಲ್ಲ ಡಿವೈಡಿಂಗ್ ಮೆಸ್ ಅನ್ನ ಮಾಡಿದ್ವಿ. ಓಕೆ. ಸುಮಾರು ಎಲ್ಲವನ್ನು 100 ರೂಪಾಯಲ್ಲೇ ನಮ್ಮ ವಿದ್ಯಾರ್ಥಿ ಇದನ್ನ ಪಡಿಬಹುದು. ಈಗ ನಮ್ಮ ಲೋಕಲ್ದವ್ರು ಬರಬೇಕು ಅಂತ ಹೇಳಿದ್ರೆ ಅವರಿಗೆ ವೆಹಿಕಲ್ ವ್ಯವಸ್ಥೆ ಇಲ್ಲ, ಸಾರಿಗೆ ವ್ಯವಸ್ಥೆ ಹೇಗಿರುತ್ತೆ? ಈಗಾಗಲೇ ಬಸ್ ಫೆಸಿಲಿಟಿಯನ್ನ ಮಾಡಿದ್ದೀವಿ. ನಾವು ಬಸ್ ಕೂಡ ಬಿಡ್ತಾ ಇದ್ದೀವಿ. ಯಾವ್ಯಾವ ಭಾಗದಿಂದ ಬಸ್ ಬರುತ್ತೆ ಆ ರೂಟ್ ಅಲ್ಲಿ ನಾವು ಯಾವ ರೀತಿಯಾದಂಥ ರೂಟ್ ಅನ್ನು ಹಾಕ್ತೀವಿ. ಆ ರೂಟ್ ಪ್ರಕಾರ ಅಲ್ಲಿ ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅವರೆಲ್ಲರಿಗೂ ಬಸ್ ಫೆಸಿಲಿಟಿಯನ್ನ ನಾವು ಮಾಡ್ತೀವಿ ಅಂತೇಳಿ ಈಗಾಗಲೇ ಪ್ರಾಮಿಸ್ ಮಾಡಿದ್ದೇವೆ. ಅದಕ್ಕಂತಾನೆ ನಾವು 2 ಹೊಸ ಬಸ್ಸನ್ನು ಕೂಡ ಖರೀದಿ ಮಾಡಿಟ್ಟಿದ್ದೇವೆ. ಸೂಪರ್ ಸೂಪರ್ ಸರ್. ಸರ್ ಇನ್ನು ಪಾಟೀಲ್ ಸರ್, ಕೊನೆಯದಾಗಿ ನೀವೆಲ್ಲ ಇಂಜಿನಿಯರಿಂಗ್ ನೋಡ್ಕೊಂಡ್ ಬಂದ್ರಿ, ಪಾಲಿಟೆಕ್ನಿಕ್ ನೋಡಿದ್ರಿ, ಈಗ ನಿಮ್ಮ ಕಣ್ಣಿದ್ರೆ PU ಕೂಡ ಆರಂಭವಾಗ್ತಾ ಇದೆ. ಏನು ಹೇಳ್ತೀರಿ ಈ ಮೂಲಕ ವೀಕ್ಷಕರಿಗೆ ತಾವು? ನೋಡಿ, ನಂದು ವಿಚಾರ ಏನಿದೆ, ಈ ಶಿಕ್ಷಣ ಸಂಸ್ಥೆ 45ರಿಂದ 46 ವರ್ಷ ಹಳೆಯ ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳಿಬೇಕು. ಇದು ಒಂದು ಡೀಮ್ಡ್ ಯೂನಿವರ್ಸಿಟಿ ಆಗಿ ಬೆಳಿಬೇಕಂತ ನನ್ನ ಇಚ್ಛೆ ಇದೆ. ವೆರಿ ನೈಸ್. ಅಂದರೆ ಸುಮಾರಾಗಿ ನಾವು 2030-31ಕ್ಕೆ ಗೋಲ್ಡನ್ ಜುಬ್ಲಿಯನ್ನು ಆಚರಿಸುವಂಥ ಸಂಸ್ಥೆ. ಆ ಗೋಲ್ಡನ್ ಜುಬ್ಲಿ ಬರುವುದ್ರೊಳಗಾಗಿನೇ ನಾನು ಸಚಿನ್ ಪಾಟೀಲ್ರಿಗೆ ಸೆಕ್ರೆಟರಿ ಅವ್ರು ಇದ್ಕೊಂಡು ಹೇಳ್ತಾ ಇದ್ದೇನೆ ಅವ್ರಿಗೆ, ಸರ್ ನೀವು ವಿಚಾರ ಮನಸ್ಸು ಮಾಡಿದರೆ ನಾವು ಈ ಸಂಸ್ಥೆಯನ್ನು ಒಂದು ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡಬಹುದು. ಅದು ಆಗಲೇಬೇಕು. ಯಾಕೆ ನಮಗೆ ಏರಿಯಾ ಕಡಿಮೆ ಇಲ್ಲ, ಸುಮಾರಾಗಿ 56 ಎಕರೆ ಏರಿಯಾ ಇದೆ, ಬೇಕಾದಷ್ಟು ಗ್ರೌಂಡ್ ಇದೆ, ಬೇಕಾದಷ್ಟು ಬಿಲ್ಡಿಂಗ್ನು ಕಟ್ಕೋಬಹುದು. ಆ ನಾಮ್ಸಿಗೆ ಏನು ಒಗ್ಗೂಡ್ಬೇಕು ಆ ಥರದ್ದೆಲ್ಲ ವ್ಯವಸ್ಥೆ ಇದೆ. ಮತ್ತೆ ಸಚಿನ್ ಪಾಟೀಲ್ ಮನಸ್ಸು ಮಾಡಿದ್ರೆ, ಮತ್ತೆ ನಮ್ಮ ಸೀನಿಯರ್ ಲೀಡರ್ಸ್ ಮನಸ್ಸು ಮಾಡಿದ್ರೆ, ಇದು ಏನು ಯೂನಿವರ್ಸಿಟಿ ಆಗಿ ದೊಡ್ಡ ಸಾಕಾರ ಆಗಿಬಿಡ್ತದೆ. ಎಸ್ ಸರ್, ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೌಡ್ರೆ, ಕೊನೆಯದಾಗಿ ಈ ಮೂಲಕ ಸ್ಫೂರ್ತಿ ಬಗ್ಗೆ ಆಗಿರ್ಬೋದು, ಇಡೀ ಸಂಸ್ಥೆ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ನಾವು ವಿಶೇಷವಾದಂಥ ತರಬೇತಿಯನ್ನು ಕೊಡಬೇಕು, ಸ್ಕಿಲ್ಡ್ ಇಂಜಿನಿಯರ್ಸ್ ಮಾಡಬೇಕು, ಟೆಕ್ನಾಲಜಿನ ಕಲಿಯುವಂಥ ಇಂಜಿನಿಯರ್ಸ್ನ ಮಾಡಬೇಕು ಅನ್ನೋ ದಿಶೆಯಲ್ಲಿ RTE ಸೊಸೈಟಿ ಹೋಗ್ತಾ ಇದೆ. RTE ಸೊಸೈಟಿ ಯಾವ ರೀತಿ ಕೆಲಸ ಮಾಡ್ಬೇಕಂತೇಳಿ ನಮ್ದು ಒಂದು ಕನಸಿತ್ತು. ನಮ್ಮದು ದಿವಂಗತ KH ಪಾಟೀಲ್ರದ್ದು. ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ತಾಂತ್ರಿಕ ಶಿಕ್ಷಣ ಸಿಗಬೇಕು, ಅವರು ಗ್ಲೋಬಲ್ ಅಲ್ಲಿ ಹೋಗಿ ಮಿಂಚಬೇಕು. ಈಗಾಗಲೇ ನಮ್ಮ 20,000 ವಿದ್ಯಾರ್ಥಿಗಳು ಸುಮಾರು ನಮ್ಮ ಸೊಸೈಟಿಯಿಂದ ಕಲ್ತು ಹೋಗಿ ಮಿಂಚ್ತಾ ಇದ್ದಾರೆ. ಇನ್ನು ಬರುವ ದಿನಮಾನಗಳಲ್ಲಿ ನಮ್ಮ PUCನೂ ವಿದ್ಯಾರ್ಥಿಗಳು ಹೋಗಿ ಉನ್ನತ ಮಟ್ಟದಲ್ಲಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬೇರೆ ಬೇರೆ ಹುದ್ದೆಗಳನ್ನು ಅವ್ರು ಅಲಂಕರಿಸಬೇಕು. ಆ ದಿಶೆಯಲ್ಲಿ ಅವ್ರನ್ನ ಸ್ಕಿಲ್ಡ್ ಟೆಕ್ನಾಲಜಿ ಪ್ಯಾಕೇಜನ್ನು ರೆಡಿ ಮಾಡಿ ಆ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ಕಳಿಸ್ಬೇಕು ಅನ್ನೋದೇ ನಮ್ಮದು ಒಂದು ಆದ್ಯತೆ ಇರುತ್ತೆ. ಆ ದಿಶೆಯಲ್ಲಿ ಸ್ಫೂರ್ತಿ ಹಾಗೂ RTE ಸೊಸೈಟಿ ಕೆಲಸ ಮಾಡುತ್ತೆ. ಮತ್ತು ಬಡ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡ್ಕೋಬೇಕು. ಆಮೇಲೆ ನೆರೆಹೊರೆ ಜಿಲ್ಲೆಯಲ್ಲಿ ಸಾಕಷ್ಟು ಜನಕ್ಕೆ ಪಾಪ ವಸತಿ ವ್ಯವಸ್ಥೆ ಇರಲ್ಲ, ವಂಚಿತಿರ್ತಾರೆ, ದೂರದಿಂದ ಬರ್ತಿರ್ತಾರೆ, ಕಾಲೇಜಿಗೆ ಬರೋಕ್ಕೆ ಅನಾನುಕೂಲ ಇರುತ್ತೆ. ನಮ್ಮ ಬಸ್ ಫೆಸಿಲಿಟಿ ಇರೋದ್ರಿಂದ ಬಸ್ ಫೆಸಿಲಿಟಿನೂ ಯುಟಿಲೈಸ್ ಮಾಡಿ ಬಂದು ನಮ್ಮ ಸ್ಫೂರ್ತಿಯಲ್ಲಿ ಕಲಿತು ಒಂದು ಒಳ್ಳೆ ಸ್ಫೂರ್ತಿಯಾಗಿ ನೀವು ಬೇರೆಯವ್ರ ಇದರಲ್ಲಿ ಜೀವನದಲ್ಲಿ ಸ್ಫೂರ್ತಿಯಾಗಿ ಬೆಳಿಬೇಕನ್ನೋದೇ ನನ್ನ ಆಸೆ. ಎಸ್ ಸರ್, ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಪಟೇಲ್ ಸರ್, ಥ್ಯಾಂಕ್ ಯು. ಎಸ್ ಸರ್, ವೀಕ್ಷಕರೇ, ಇಷ್ಟೊತ್ತು ಇವರು ಮಹನೀಯರು ಮಾತನಾಡ್ತಾ ಹೇಳಿದರು, ಇದು ಸ್ಫೂರ್ತಿ ನಿಜಕ್ಕೂ ಕೂಡ ತಮ್ಮ ಬದುಕಿನಲ್ಲಿ ಇನ್ನೊಬ್ಬರ ಬದುಕಿಗೆ ಸ್ಫೂರ್ತಿ ಆಗಬೇಕು ಅನ್ನುವಂಥ ಆಶಯ ಅವ್ರದ್ದು. ಅವ್ರು ಹೇಳಿದರು, ಕೇವಲ 1,30,000 ರೂಪಾಯಿದಲ್ಲಿ ರೆಸಿಡೆನ್ಸಿಯಲ್ ಎಲ್ಲಿ ಸಿಗುತ್ತೆ ಇದೆಲ್ಲ? ಇವನ್ ಬರೀ ನೀಟ್ ಕೋಚ್ ಗೀಚ್ ಮಾಡಬೇಕಾದ್ರೆ 2-3 ಲಕ್ಷ ಖರ್ಚು ಮಾಡಿ ಇವತ್ತು ಕಲಿಯುವಂತಹ ಜಮಾನ ಇದು. ಇಂಥದ್ರಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಥರದ ಕಲಿಕೆ ನಿಜ ಕೂಡ ಇದು ಅಚ್ಚರಿಯ ಸಂಗತಿ. ಇದೆಲ್ಲವನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಹೋದಾಗ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ, ಎಂಟ್ರನ್ಸ್ ಎಕ್ಸಾಮ್ಸ್. ಅಂಥವ್ರಿಗೆ 95 ಆಗಿರಬೇಕು, 90ನೇ ಆಗಿರಬೇಕು ಅನ್ನುವಂಥ ಮಕ್ಕಳಿಗಿದ್ರೆ ಇಲ್ಲಿ ಮಾತ್ರ ಕೇವಲ ಪಾಸ್ ಆಗಿದ್ರೆ ಸಾಕು. ಬಡ ಪ್ರತಿಭಾನ್ವಿತ ಅಥವಾ ಪ್ರತಿಭಾನ್ವಿತ ಇಲ್ಲದೇ ಇರೋರು ಕೂಡ ಕರೆ ತಂದು ಪ್ರತಿಭಾನ್ವಿತನ್ನು ಮಾಡ್ತೀವಿ. ಕೇವಲ ಹುಲಕೋಟಿಗಲ್ಲ, ಕರ್ನಾಟಕಕ್ಕಲ್ಲ, ಭಾರತಕ್ಕಲ್ಲ, ದೇಶ ವಿದೇಶದಲ್ಲೂ ಕೂಡ ನಮ್ಮ ಸಂಸ್ಥೆಯ ಮಕ್ಕಳು ಮಿಂಚಬೇಕು ಅನ್ನುವಂಥದ್ದು ಅವರ ಕನಸು ಕಲ್ಪನೆ. ಆ ಕನಸು ಕಲ್ಪನೆ ಸಾಕಾರಗೊಳ್ಳಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದ ಸರ್. ಎಸ್ ವೀಕ್ಷಕರು, ತಾವು ಕೂಡ ಆ ಸ್ಫೂರ್ತಿಯಲ್ಲಿ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಪಡೆದು ತಮ್ಮ ಮಕ್ಕಳನ್ನು ಕೂಡ ಸ್ಫೂರ್ತಿ ಮಾಡ್ತೀರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ರೈಸ್ ಆಫ್ ನ್ಯೂಸ್. ನಮಸ್ಕಾರ.